ಗುಡ್ ನ್ಯೂಸ್ ರಾಜ್ಯ ಹಾಗೂ ಕೇಂದ್ರ ಸರ್ಕಾರದಿಂದ ಇದೀಗ ಕಾರ್ಮಿಕ ಕಾರ್ಡ್ ಎಂದೇ ಹೆಸರು ಪಡೆದುಕೊಂಡಿರುವ ಲೇಬರ್ ಕಾರ್ಡ್ ಹೊಂದಿರುವ ಪ್ರತಿಯೊಬ್ಬರಿಗೂ ಇದೀಗ 3 ಭರ್ಜರಿ ಗುಡ್ ನ್ಯೂಸ್ ಬಂದಿದೆ. ಹೌದು, ನೀವು ಕೂಡ ಲೇಬರ್ ಕಾರ್ಡ್ ಹೊಂದಿದ್ದು ನಿಮ್ಮ ಮನೆಯಲ್ಲಿ ಅಥವಾ ನಿಮ್ಮ ಕುಟುಂಬದಲ್ಲಿ ಯಾರಾದರೂ ವಿದ್ಯಾರ್ಥಿಗಳು ಶಾಲಾ ಕಾಲೇಜಿಗೆ ಹೋಗುವರಾಗಿದ್ದಲ್ಲಿ ಅವರಿಗೂ ಕೂಡ ಭರ್ಜರಿ ಸಿಹಿ ಸುದ್ದಿ ಬಂದಿದೆ. ಏನಿದು ಮಾಹಿತಿ? ನೀವು ಕೂಡ ಲೇಬರ್ ಕಾರ್ಡ್ ಹೊಂದಿರುವ ಕುಟುಂಬದವರಾಗಿದ್ದೀರಾ? ಹಾಗಾದರೆ ಎಸ್ ಅಂತ ಕಾಮೆಂಟ್ ಮಾಡಿ ಈ ವಿಡಿಯೋಗೆ ಒಂದು ಲೈಕ್ ಮಾಡುವ ಮೂಲಕ ಈ ಮಾಹಿತಿಯನ್ನ ಸಂಪೂರ್ಣವಾಗಿ ನೋಡಿ ತಿಳಿದುಕೊಳ್ಳಿ. ಸೊ ಮೊದಲಿಗೆ ನೀವು ಸ್ಕ್ರೀನ್ನ ಮೇಲೆ ನೋಡುತ್ತಿರುವ ಹಾಗೆ ಕಾರ್ಮಿಕ ಇಲಾಖೆಯ ಅಧಿಕೃತ ನಮ್ಮ ರಾಜ್ಯ ಸರ್ಕಾರದ ವೆಬ್ಸೈಟ್ ಇದಾಗಿದ್ದು ಲೇಬರ್ ಡಿಪಾರ್ಟ್ಮೆಂಟ್ ಅಂತ ನೀವು ನೋಡುತ್ತಿರಬಹುದು. ಇಲ್ಲಿ ಫಲಾನುಭವಿಗಳಿಗೆ ಸಿಗುವ ಸೌಲಭ್ಯಗಳು ಅಂತ ಒಂದು ಪ್ರತ್ಯೇಕ ಕಾಲಂ ಕಾಣುತ್ತಿದ್ದು, ಮೊದಲಿಗೆ ಪಿಂಚಣಿ ಸೌಲಭ್ಯ. ಹೌದು, 3 ವರ್ಷ ಸದಸ್ಯತ್ವದೊಂದಿಗೆ 60 ವರ್ಷ ಪೂರೈಸಿದ ಫಲಾನುಭವಿಗೆ ಮಾಸಿಕ ತಿಂಗಳಿಗೆ 1,000 ರೂಪಾಯಿ ಪಿಂಚಣಿ ಸಿಗಲಿದೆ. ಅಂದರೆ ನೀವು ಲೇಬರ್ ಕಾರ್ಡ್ ಅನ್ನ ಪಡೆದುಕೊಂಡು 3 ವರ್ಷ ಕಳೆದಿದ್ದಲ್ಲಿ ನಿಮ್ಮ ಕುಟುಂಬದಲ್ಲಿ ಯಾರಾದರೂ 60 ವರ್ಷ ಮೇಲ್ಪಟ್ಟ ಹಿರಿಯ ನಾಗರಿಕರು ಇದ್ದಿದ್ದಲ್ಲಿ ಪ್ರತಿ ತಿಂಗಳು 1,000 ರೂಪಾಯಿ ಪಿಂಚಣಿ ಸೌಲಭ್ಯವನ್ನ ಕಾರ್ಮಿಕ ಇಲಾಖೆ ಒದಗಿಸಿ ಕೊಡುತ್ತಿದೆ. ಇನ್ನು ಅದರಲ್ಲಿ ದುರ್ಬಲತೆ ಪಿಂಚಣಿ ಕೂಡ ಒಳಗೊಂಡಿದ್ದು, ಇದರಲ್ಲಿ 1 ಲಕ್ಷ ರೂಪಾಯಿಯಿಂದ 2 ಲಕ್ಷ ರೂಪಾಯಿಯವರೆಗೆ ಅನುಗ್ರಹ ರಾಶಿ ಕೂಡ ಸಹಾಯಧನ ಸಿಗಲಿದೆ. ಟ್ರೈನಿಂಗ್ ಕಮ್ ಟೂಲ್ ಕಿಟ್ ಸೌಲಭ್ಯ 20,000 ರೂಪಾಯಿಯವರೆಗೆ ಸಿಗಲಿದ್ದು, ವಸತಿ ಸೌಲಭ್ಯ ಕೂಡ ಸಿಗಲಿದೆ. ಹೌದು, ಕಾರ್ಮಿಕ ಗೃಹ ಭಾಗ್ಯ ಅಡಿಯಲ್ಲಿ 2 ಲಕ್ಷ ರೂಪಾಯಿಯವರೆಗೆ ಮುಂಗಡ ಸೌಲಭ್ಯ ಸಿಗುತ್ತಿದ್ದು, ಇದಲ್ಲದೆ ಹೆರಿಗೆ ಸೌಲಭ್ಯ. ಹೌದು, ತಾಯಿ ಲಕ್ಷ್ಮಿ ಬಾಂಡ್ ಮಹಿಳಾ ಫಲಾನುಭವಿಯ ಮೊದಲ 2 ಮಕ್ಕಳಿಗೆ ಹಾಗೂ ಹೆಣ್ಣು ಮಗುವಿಗೆ 30,000 ರೂಪಾಯಿ, ಗಂಡು ಮಗುವಿಗೆ 20,000 ರೂಪಾಯಿಯವರೆಗೆ ಹೆರಿಗೆ ಸೌಲಭ್ಯ ಸಿಗಲಿದೆ. ಅಂತಕ್ರಿಯೆ ವೆಚ್ಚ ಕೂಡ 4,000ದಿಂದ 50,000 ರೂಪಾಯಿಯವರೆಗೆ ಅನುಗ್ರಹ ಸಹಾಯಧನವನ್ನ ಇದೀಗ ಒದಗಿಸಿ ಕೊಡಲಾಗುತ್ತಿದೆ. ಇಲ್ಲಿ ಶೈಕ್ಷಣಿಕ ಸಹಾಯಧನ ಅಡಿಯಲ್ಲಿ ಕಲಿಕೆ ಭಾಗ್ಯ ಅಡಿಯಲ್ಲಿ ನಿಮ್ಮ ಮನೆಯಲ್ಲಿ 2 ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಅಂದರೆ 1ನೆಯ ತರಗತಿಯ ಹಿಡಿದುಕೊಂಡು ನೀವು ಸ್ನಾತಕೋತ್ತರ ಹಾಗೂ ಡಿಗ್ರಿ ಸೇರಿದಂತೆ PhD ಹಾಗೂ ನಿಮ್ಮ ಮಕ್ಕಳ ಶಿಕ್ಷಣ ಸಂಪೂರ್ಣ ಆಗುವವರೆಗೂ ಹಣ ಸಹಾಯಧನಗಳು ಸಿಗಲಿವೆ. ಸ್ಕ್ರೀನ್ ನ ಮೇಲೆ ನೀವು ನೋಡುತ್ತಿರಬಹುದು. ಇದಲ್ಲದೆ ಪ್ರತಿಭಾವಂತ ಮಕ್ಕಳಿಗೆ ಪ್ರೈಸ್ ಮನಿ ಕೂಡ ಒದಗಿಸಿಕೊಡಲಾಗುತ್ತಿದ್ದು, ಇನ್ನು ವೈದ್ಯಕೀಯ ಸಹಾಯಧನ ಸೇರಿದಂತೆ ಅಪಘಾತ ಪರಿಹಾರ ಹಾಗೂ ಮದುವೆ ಸಹಾಯಧನ. ಹೌದು, ನಿಮ್ಮ ಹೆಣ್ಣು ಮಗುವಿಗೆ ಮದುವೆ ಸಹಾಯಧನ, LPG ಸಂಪರ್ಕ ಸೌಲಭ್ಯ ಸೇರಿದಂತೆ ಫ್ರೀಯಾಗಿ ಉಚಿತ ಬಸ್ ಪಾಸ್ ಸೌಲಭ್ಯ ಕೂಡ ಒದಗಿಸಿ ಕೊಡಲಾಗುತ್ತಿದೆ. ಇನ್ನು ಇಲ್ಲಿ ಮತ್ತೊಂದು ಖುಷಿಯ ವಿಚಾರ ಏನೆಂದರೆ, ರೈತರ ಮಕ್ಕಳಿಗೆ ಸಿಗುವಂತಹ ರೈತ ವಿದ್ಯಾನಿಧಿ ಯೋಜನೆಯೂ ಕೂಡ ಇದೀಗ ಎಲ್ಲ ಲೇಬರ್ ಕಾರ್ಡ್ ಹೊಂದಿರುವ ಮಕ್ಕಳಿಗೂ ಕೂಡ ಒದಗಿಸಿ ಕೊಡಲಾಗುತ್ತಿದೆ. ಹೌದು, ಹಾಗಾಗಿ ಆದಷ್ಟು ಈ ಮಾಹಿತಿ, ಈ ವಿಡಿಯೋವನ್ನ ಲೇಬರ್ ಕಾರ್ಡ್ ಹೊಂದಿರುವ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಹಾಗೂ ನೀವು ಕೂಡ ಇನ್ನು ಲೇಬರ್ ಕಾರ್ಡ್ ಪಡೆದುಕೊಂಡಿಲ್ವಾ? ಹಾಗಾದರೆ ಈ ಕೂಡಲೇ ನಿಮ್ಮ ಹತ್ತಿರದ CSC ಕೇಂದ್ರ, ಗ್ರಾಮ್ 1 ಅಥವಾ ಕರ್ನಾಟಕ 1 ಅಥವಾ ಬೆಂಗಳೂರು 1 ಕೇಂದ್ರಗಳಿಗೆ ಭೇಟಿ ಮಾಡುವುದರ ಮೂಲಕ ಹಿಂದೆ ಲೇಬರ್ ಕಾರ್ಡ್ ಪಡೆದುಕೊಳ್ಳಿ. ಈ ವಿಡಿಯೋ, ಈ ಮಾಹಿತಿ ಪ್ರತಿಯೊಬ್ಬರಿಗೂ ವಾಟ್ಸ್ಆಪ್, ಫೇಸ್ಬುಕ್ ಅಲ್ಲಿ ಮರೆಯದೆ ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಶುಭ ದಿನ.